ನಮಸ್ಕಾರ ಸ್ನೇಹಿತರೆ, ಕವಿಸ್ವರ ಯೂಟ್ಯೂಬ್ ಚಾನಲ್ಗೆ ತಮಗೊಂದು ತನ್ಮಯದ ಆಹ್ವಾನ. 7ನೇ ವೇತನ ಆಯೋಗ ತನ್ನ ಮೊದಲ ವರದಿಯನ್ನ ಮಾರ್ಚ್ 16ರಂದು ಮುಖ್ಯಮಂತ್ರಿಯವರಿಗೆ ಕೊಟ್ಟಾಗ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳು ಹಾಗೂ ನೌಕರರ ನಡುವೆ ಅದೇ ದೊಡ್ಡ ಸುದ್ದಿಯಾಗಿತ್ತು. ಆ ಬಗ್ಗೆ ಪರ ವಿರೋಧ ಚರ್ಚೆಗಳದ್ದೇ ಕಾರ್ಬಾರು. ಎಲ್ಲಿ ನೋಡಿದ್ರೂ ಅದರದ್ದೇ ಬಿಸಿ ಬಿಸಿ ಮಾತು ಮತ್ತು ಚರ್ಚೆ. 7ನೇ ವೇತನ ಆಯೋಗಕ್ಕೆ ಮುಖ್ಯಮಂತ್ರಿಯವರು ಅಪಾಯಿಂಟ್ಮೆಂಟ್ ಕೊಟ್ಟಾಗಿಂದ ರಿಪೋರ್ಟ್ ಸಬ್ಮಿಟ್ ಆಗೋವರೆಗೂ ಅದೇ ಪ್ರಮುಖ ಸುದ್ದಿ ಹಾಗೂ ಬ್ರೇಕಿಂಗ್ ನ್ಯೂಸ್. ಆದರೆ ಅದೇ 7ನೇ ವೇತನ ಆಯೋಗ ತನ್ನ 2ನೇ ಹಾಗೂ ಅಂತಿಮ ವರದಿಯನ್ನ ಕೆಲ ದಿನಗಳ ಹಿಂದೆ ಸರ್ಕಾರಕ್ಕೆ ಸಲ್ಲಿಸಿತು. ಗೊತ್ತಿದೆಯಾ ನಿಮ್ಗೆ? ಹೌದು, ಮೇ 16ರಂದು 7th ಪೇ ಕಮಿಷನ್ ತನ್ನ ಸೆಕೆಂಡ್ ರಿಪೋರ್ಟ್ ಅನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ACS ಅಡಿಷನಲ್ ಚೀಫ್ ಸೆಕ್ರೆಟರಿ ಹಾಗೂ ಮುಖ್ಯಮಂತ್ರಿಯವರ ಅಪರ ಮುಖ್ಯ ಕಾರ್ಯದರ್ಶಿಯವರಾದ ಶ್ರೀ LK ಅತೀಕ್ ರವರಿಗೆ ಮುಚ್ಚಿದ ಲಕೋಟೆಯಲ್ಲಿ ಸಬ್ಮಿಟ್ ಮಾಡಿತು. ಇದು ಎಲ್ಲೂ ಸುದ್ದಿನೇ ಆಗಲಿಲ್ಲ. ಯಾವ ಮೀಡಿಯಾನೂ ಬಿತ್ತರಿಸಲಿಲ್ಲ. ನಮ್ಮ ನೌಕರರ ಸಂಘಟನೆಗಳು ಸಹ ತಮ್ಮ ಅಧಿಕೃತ ಜಾಲತಾಣದಲ್ಲಿ ಇದನ್ನ ಹಾಕಲಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಂತೂ ಈ ನ್ಯೂಸ್ ಹೆಚ್ಚಾಗಿ ಗೋಚರಿಸಲೇ ಇಲ್ಲ. ಸೆವೆಂತ್ ಪೇ ಕಮಿಷನ್ ಅಧ್ಯಕ್ಷರಾದ ಶ್ರೀ ಸುಧಾಕರ್ ರಾವ್ ಅವರು ಈ ಬಗ್ಗೆ ಯಾವ ಸುದ್ದಿಗೋಷ್ಠಿನೂ ಸಹ ಮಾಡಲಿಲ್ಲ. ಅದಕ್ಕೆ ಕಾರಣ ಚುನಾವಣಾ ನೀತಿ ಸಂಹಿತೆ. ಹೌದು ಸ್ನೇಹಿತರೆ, ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿರೋ ಕಾರಣ ಆಯೋಗ ತಣ್ಣಗೆ ಸರ್ಕಾರಕ್ಕೆ ತನ್ನ ವರದಿಯನ್ನ ಸಲ್ಲಿಸಿತು, ಹಾಗೆ ತನ್ನ ವರದಿಯನ್ನ ಮುಟ್ಟಿಸ್ತು. ಆದರೆ ಈ ಬಗ್ಗೆ ನೌಕರರಿಗೆ ಯಾವ ಮಾಧ್ಯಮಗಳೂ ಸಹ ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳೇ ಇಲ್ಲ, ನೀಡಲೇ ಇಲ್ಲ. ರಾಜಕೀಯ, ಚುನಾವಣೆ ಈ ಸುದ್ದಿಗಳಲ್ಲೇ ಮುಳುಗಿ ಹೋಗಿರೋ ನಮ್ಮ ಮುಖ್ಯವಾಹಿನಿ ಸುದ್ದಿ ಚಾನೆಲ್ಗಳಿಗೆ ಇದು ದೊಡ್ಡ ಸುದ್ದಿ ಅಂತ ಅನ್ನಿಸಿರ್ಲಿಕ್ಕೆಲ್ಲ ಬಿಡಿ. ನೌಕರರ ಸಮುದಾಯ ಮುಖ್ಯ ಅಂತ ನಮ್ಮ ಮುಖ್ಯವಾಹಿನಿಗಳಿಗೆ ಯಾವತ್ತೂ ಅನ್ಕೊಂಡಿಲ್ಲ. ನೌಕರಿಗೆ ಬೇಕಾಗಿರೋ ನೈಜ ಹಾಗೂ ಸ್ಪಷ್ಟ ಮಾಹಿತಿಯನ್ನ ಅವು ಯಾವತ್ತೂ ನೀಡಿದ್ದು ಅಷ್ಟಕ್ಕಷ್ಟೇ. ಆದರೆ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ನೌಕರರಿಗೆ ಮಾಹಿತಿ ಮುಟ್ಟಿಸೋ ಕೆಲಸ ಹೆಚ್ಚಾಗಿ ಆಗ್ಲಿಲ್ಲ ಅನ್ನೋದೇ ಸೋಚಕದ ಸಂಗತಿ. ಬಲ್ಲ ಮೂಲಗಳ ಪ್ರಕಾರ 7ನೇ ವೇತನ ಆಯೋಗದ 2ನೇ ವರದಿಯಲ್ಲಿ ಇಲಾಖಾವಾರು ವೇತನ ಶ್ರೇಣಿ ವಿವರ, ಅಂದ್ರೆ ಡಿಪಾರ್ಟ್ಮೆಂಟ್ ವೈಸ್ ಪೇ ಸ್ಕೇಲ್, ಪೇ ಡೀಟೈಲ್ಸ್, ಅಂದ್ರೆ ಆಮೇಲೆ ಪಿಂಚಣಿದಾರರು ಅಂದ್ರೆ ಪೆನ್ಷನರ್ಸ್ಗಾಗಿ ವಿಸ್ತೃತ ವೇತನ ವಿವರ ಕೋಷ್ಟಕ ಅಂದ್ರೆ ಪೆನ್ಷನ್ ಡೀಟೈಲ್ಸ್ ಟೇಬಲ್ ಅನ್ನ ಸಿದ್ಧಪಡಿಸಿ ನೀಡಲಾಗಿದೆಯಂತೆ. ಈ ವರದಿ ಸೀಲ್ಡ್ ಕವರ್ನಲ್ಲಿ ಇರೋ ಕಾರಣ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷಿಸ್ತಾ ಇದ್ದೀವಿ ಸ್ನೇಹಿತರೆ. 7ನೇ ವೇತನ ಆಯೋಗದ ಈ 2ನೇ ವರದಿಯ ಅಂತಿಮ ವರದಿ ಅನ್ನಲಿಕ್ಕೆ ಕಾರಣ ಏನು ಅಂದ್ರೆ, ಆಯೋಗಕ್ಕೆ ನಿಯೋಜನೆಗೊಂಡಿದ್ದ ಹಲವಾರು ಸಿಬ್ಬಂದಿಯನ್ನ ಅವರವರ ಮಾತೃ ಇಲಾಖೆಗೆ ಹಿಂದಿರುಗಿಸಲಾಗ್ತಾ ಇದೆ. ಅದರಿಂದ 7th ಪೇ ಕಮಿಷನ್ ತನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ನಿಭಾಯಿಸಿ ನೀಡಿರುವ 2ನೇ ವರದಿಯೇ ಅಂತಿಮ ವರದಿಯಾಗಲಿದೆ. 7ನೇ ವೇತನ ಆಯೋಗದ ಮೊದಲ ವರದಿ, 2ನೇ ವರದಿ ಮತ್ತು ಆಯೋಗದ ವಿಸರ್ಜನೆ ಕುರಿತು ಯಾವುದೇ ಅಧಿಕೃತ ಮಾಹಿತಿ ಮಾತ್ರ ಆರ್ಥಿಕ ಇಲಾಖೆ ಜಾಲತಾಣದಲ್ಲಿ ಪ್ರಕಟ ಆಗಿಲ್ಲ. ಚುನಾವಣಾ ನೀತಿ ಸಂಹಿತೆ ಕಾರಣದಿಂದಾಗಿಯೋ ಏನೋ ಯಾವುದೇ ಅಧಿಕೃತ ಮಾಹಿತಿಯನ್ನು ಸಹ ಆರ್ಥಿಕ ಇಲಾಖೆ ಬಹಿರಂಗಪಡಿಸಿಲ್ಲ. ಏತನ್ಮಧ್ಯೆ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನ ಹೆಚ್ಚಳ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಆದರೆ ಬಹಳಷ್ಟು ಮಂದಿ ಈ ವರದಿ ಅನುಷ್ಠಾನ ಆಗೋದೇ ಅನುಮಾನ ಅಂತ ಗೋಳಿಡ್ತಾ ಇದ್ದಾರೆ. ಆಮೇಲೆ ಈ ಫಿಟ್ಮೆಂಟ್ ಬಗ್ಗೆ ಏನೇನೋ ಚರ್ಚೆಗಳು, ಗೊಂದಲಗಳು, ಜಿಜ್ಞಾಸೆಗಳು ನಡೀತಾ ಇದ್ದಾವೆ. ಇದೆಲ್ಲದರ ಮಧ್ಯೆ ಚುನಾವಣಾ ಪ್ರಕ್ರಿಯೆ ಮುಗಿದ ನಂತರ ಅದಕ್ಕೆಲ್ಲ ಬ್ರೇಕ್ ಬೀಳಲಿದೆ ಸ್ನೇಹಿತರೆ. ಏನೇ ಆಗ್ಲಿ, 7ನೇ ವೇತನದ ವರದಿಯ ಅನುಷ್ಠಾನ ಅಥವಾ ಜಾರಿ ಖಡಾಖಂಡಿತ ಅನ್ನೋ ವಿಚಾರ ಮಾತ್ರ ನಿಮಗೆಲ್ಲ ತಿಳಿದಿರಲಿ ಸ್ನೇಹಿತರೆ. ಇನ್ನಷ್ಟು ವಿಳಂಬ ಮಾಡಿ ಆರ್ಥಿಕ ಹೊರೆಯನ್ನ ಹೊರೋ ಧಾವಂತದಲ್ಲಿ ಸರ್ಕಾರ ಕೂಡ ಇಲ್ಲ ಅನ್ನೋದು ಆರ್ಥಿಕ ತಜ್ಞರ ಅಂಬೋಣ. ಈ ಕುರಿತು ಮತ್ತೇನೇ ಅಧಿಕೃತ ಸುದ್ದಿ ಇದ್ರೂ ತಮ್ಮ ಬಳಿಗೆ ತರ್ತೇನೆ. ಅಲ್ಲಿವರೆಗೂ ತಾಳ್ಮೆಯಿಂದಿರಿ, ಸಮಾಧಾನವಾಗಿರಿ. ಹಾಗೆ ನಮ್ಮ ಚಂದದ ಚಾನಲ್ಗೆ ಚಂದಾದಾರರಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.